ಇಳಕಲ್ ನಗರದ ತೊಂಡಿಹಾಳ್ ರಸ್ತೆಯಲ್ಲಿ ಇರುವ ಮಾರ್ಗದರ್ಶನ ಸೆಂಟ್ರಲ್ ಸ್ಕೂಲ್ನ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಿತು. ಈ ಕಾರ್ಯಕ್ರಮವನ್ನು ನಾಡಿಗೀತೆ ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ವೇದಿಕೆ ಮೇಲಿದ್ದ ಶ್ರೀಗಳು ಹಾಗೂ ಗಣ್ಯರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ವೇಳೆ ಮಾರ್ಗದರ್ಶನ ಸೆಂಟ್ರಲ್ ಸ್ಕೂಲ್ನ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಗಳಿಗೆ ಮಾರ್ಗದರ್ಶನ ಶಾಲೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಶಾಲೆಯ ಉತ್ತಮ ಶಿಕ್ಷಕ ಶಿಕ್ಷಕಿಯರಿಗೆ ಶಾಲೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಶಾಲೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಶ್ರೀಗಳಿಂದ ಹಾಗೂ ಗಣ್ಯರಿಂದ ಪ್ರಥಮ ದ್ವಿತೀಯ ಬಹುಮಾನವನ್ನು ವಿತರಿಸಲಾಯಿತು. ಮಾರ್ಗದರ್ಶನ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಕುರಿತು ಡಾಕ್ಟರ್ ಚನ್ನಬಸವ ಸ್ವಾಮೀಜಿಗಳು ಮಾತನಾಡಿದರು. ನಂತರ ಮಾರ್ಗದರ್ಶನ ಎಜುಕೇಶನಲ್ ಟ್ರಸ್ಟ್ನ ಚೇರ್ಮನ್ರು ವಿಜಿ ಕೂಡಲಿಗಿ ಮಠ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಡಾಕ್ಟರ್ ರುದ್ರಮುನಿ ಸ್ವಾಮೀಜಿ, ಪುರುವೆರ ಹಿರೇಮಠ, ಆಲಮಟ್ಟಿ, ಮುದ್ದೇಬಿಹಾಳ, ಜೆಎಸ್ಎಸ್ ಮೈಸೂರು, ವಿಜಿ ಕೂಡಲಿಗಿ ಮಠ, ಡಾಕ್ಟರ್ ದೇವೇಂದ್ರಪ್ಪ ಬುಲುಟಗಿ, ಶ್ರೀ ರಾಜಶೇಖರ ಕೂಡಲಿಗಿ ಮಠ, ಶಶಿಧರ್ ಸಾಲಿಮಠ ಸೇರಿದಂತೆ ಮಾರ್ಗದರ್ಶನ ಎಜುಕೇಶನ್ ಟ್ರಸ್ಟ್ನ ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕರು, ಶಾಲೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಮನ್ಯಾಗ ದಿನ ಅನ್ನ ಮಾಡಬೇಕಾದ್ರೆ ತಗೊಂಡಿದೆ ಮಾಡೇವಂತೆ ಅನ್ನ ದಿನಾರ ಮಾಡ್ತಾರೆ. ಈ ಗೊಬ್ಬರನಾಗ ಅನ್ನ ಮಾಡೋ ಹೋಗ್ಯಾವಿ, ಕುಕ್ಕರ್ನಾಗ ಅನ್ನ ಮಾಡ್ತಾರೆ. ಮೊದಲ ಬೊಗಣಿ ಒಳಗೆ ಅನ್ನ ಮಾಡ್ತಿದ್ರು. ಅನ್ನ ಆಗೈತೆ ಅದಕ್ಕೆ ನೋಡ್ಬೇಕಾದ್ರೆ ಏನು ಮಾಡ್ತಿದ್ರಿ ಅವ ಸೋಡ ಮಣಕನ್ನ ಕೈ ಅದ್ರಾಗ ಹಾಕಿ ತಿರುಗಿದ್ರೆ ಏನು ಮಾಡ್ತಿದ್ರಿ, ನಾಗಿಂದ ಒಂದೆರಡು ಕಾಳ ಚಮಚದಾಗ ತೆಗೆದು 2 ಕಾಳು ಮುಟ್ಟಿ ಅದನ್ನು ಊದಿ ಮೆತ್ತಗಾಗೈತಿಲ್ಲ ನೋಡ್ತಿದ್ವಿ. ಅವಾಗ ಏನು ಅನ್ನಿಸ್ತಿತ್ತು, ಇನ್ನಿಂಚೂರು ಗಟ್ಟಿದ್ರೆ ಅನ್ನ ಬರೋಬರಿ ಅಂತಂದ್ರೆ ಬೆಂಕಿ ತೆಗೆದು ಬಿಡೋದು, ಮ್ಯಾಲಿಗೆ ಕೆಂಡ ಹಾಕೋದು ಅಲ್ಲ. ಅದು ಅನ್ನದ ಪದ್ಧತಿ, ಕುದ್ದೈತೆ ಕುದ್ದಿಲ್ಲ ಅಂತ ನೋಡೋದು. ಇದು ವೇದಿಕೆ ಒಳಗೆ ನೀವೇನಿದಿರಲ್ಲ ಎಲ್ಲರೂ, ನಿಮ್ಮ ಮನಸ್ಥಿತಿ ಎಷ್ಟು ಬರೀ ಕುದ್ದೈತೆ ಕುದ್ದಿಲ್ಲ ಅಂತ ನನಗೆ ಗೊತ್ತೈತಿ. ನಾ ಮತ್ತೆ ಅದರೊಳಗೆ ಕೈ ಹಾಕಿ ನೋಡಕ್ಕೆ ಹೋಗೋದು. ನಾನು ವೇದಿಕೆ ಮೇಲೆ ಪ್ರತಿ ವರ್ಷ ಬಂದಾಗಲೂ ಕೇಳ್ತೀನಿ, ನಿಮಗೆಲ್ಲ ಇನ್ವಿಟೇಷನ್ ಕೊಡ್ತಾರೆ ನಿಮ್ಮ ಮಕ್ಕಳಿಗೆ. ಫಸ್ಟ್ ಆಫ್ ಆಲ್ ಇಲ್ಲಿ ಮಕ್ಕಳು ಇರೋಲ್ಲ ನಮ್ಮ ಮಾತಾಡೋಕ್ಕೆ. ಅವಾಗ ಪ್ರತಿ ವರ್ಷ ಏನು ಹೇಳ್ತೀವಿ, ಇಲ್ಲಿ ಹೇಳಿದ್ದನ್ನು ಹೋಗಿ ನಿಮ್ಮ ಮಕ್ಕಳಿಗೆ ಮನೆಗೆ ಹೇಳ್ರಿ ಅಂತ ಹೇಳ್ತೀವಿ ನಾವು. ಈಗ ನೀವು ನಮ್ಮ ಪತ್ರಿಕೆಯಲ್ಲಿರುವಂಥ ಯಾರನ್ನು ನೋಡಿನೂ ಕಾರ್ಯಕ್ರಮಕ್ಕೆ ಬರೋದಿಲ್ಲ. ಪತ್ರಿಕೆಗೆ ಯಾರು ಕರೆಸಲ್ಲ, ಸ್ವಾಮಿಗಳು ಯಾರೇ ಇರಲಿ, ಮುಖ್ಯತಿಥಿಗಳು ಯಾರೇ ಇರಲಿ, ಬೇಕಾದವರು ಇರಲಿ, ಅವ್ರಿಗೋಸ್ಕರ ಯಾರೊಬ್ಬರು ಬಂದಿರಂಗಿಲ್ಲ. ಬಂದಿರಿ ನಮಗೋಸ್ಕರ ಯಾರೊಬ್ಬರು ಕೈ ಎತ್ತರಿ ಇಲ್ಲ. ಇಷ್ಟೆಲ್ಲ ಇದ್ದಾಗ ನಿಮ್ಮ ಮುಂದೆ ನಾನು ಮಾತಾಡೋದು ಅಂತಂದ್ರೆ ಹೆಂಗಾಗುತ್ತೆ? ಕಾರ್ಯಕ್ರಮ ವೇದಿಕೆ ಮತ್ತು ಸಮಯ ಎರಡಕ್ಕೂ ಮಹತ್ವ ಕೊಡುವ ಉದ್ದೇಶದಿಂದ ನಾನು ಏನು ನೆನಪಿಸಂಗಿಲ್ಲ. ಪೂಜ್ಯರು ಹೇಳಿದ್ದು ನಿಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡಿ, ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡಿ. ಇವು ಹೇಳಿದ್ದು ಆ ಸಂಸ್ಕಾರದ ಜೊತೆಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ತಿಳಿಸಿ. ಇಷ್ಟೆಲ್ಲ ಹೇಳಿದ್ದು ಮತ್ತೇನಾರು ಹೇಳ್ಯಾರ? ನೆನಪಿರ್ತಾರೆ ನಿಮ್ಗೆ? ಯಾವ ನೆನಪಿರಂಗಿಲ್ಲ. ಬಂಗಾರ ರೇಟ್ ಎಷ್ಟಿದ್ದಾವೆ ಇವತ್ತು? ವಾಟ್ ಈಸ್ ದ ರೇಟ್ ಟುಡೇ? 10 ಗ್ರಾಮ್ ಪರ್ ಲ್ಯಾಕ್ 35,000 ಸಮಥಿಂಗ್. ಹೌದು ಸರ್, ನಿಮ್ಗೇನು ಗೊತ್ತೆ? ಕೊಡಿಸಿದ್ರೆ ಗೊತ್ತೆ ಅಲ್ಲ. ಅದ್ರ ನೆನಪಿರ್ತದೆ. ನಾಳೆ ಎಷ್ಟಾಗುತ್ತ, ಯಾವಾಗ ಇಳಿತೈತೆ, ಯಾವಾಗ ಇಲ್ಲ. ಈ ಕೊಳ್ಳೊಳಗ
ನಮ್ಮ ಅಡ್ಮಿನಿಸ್ಟ್ರೇಷನ್ ಸಿಂಪಲ್ ತಿಂಗಳ ಪಗಾರ ಮಾಡ್ತಾರೆ ನಮ್ಗೆ, ಅವ್ರು ಸಿಂಪಲ್ ಆಗಿರ್ತಾರೆ. ನೀವೆಲ್ಲರೂ ಒಂದಿಲ್ಲ ರೆಡಿಯಾಗಿ ಯಾವ್ದಾವ್ದು ಸರ ಹಾಕೊಂಡಿರ್ತೀರಿ ಕೊಳ್ಳೋದು. ಯಾವ್ಯಾವ ಸರ ಹಾಕಿರ್ತೀರ? ಗೋರ್ಮಳ ಸರ. ಹಂಗಂದ್ರೆ ಏನಂತ ಮೊದಲಿತ್ತು, ಈಗ ವಾಪಸ್ ಬಂದಿರ್ತದ. ಈಗಿನ ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಗೋರ್ಮಳ ಸರ ವಾಪಸ್ ಹಾಕ್ಲಾಗತ್ತ. ಗೋರ್ಮಳ ಸರ ಹಾಕ್ತೀರಿ, ಕಾಸಿನ ಸರ ಹಾಕ್ತೀರಿ, ಮತ್ತೆ ಮಂಗಲ ಸರ ಹಾಕ್ತೀರಿ. 10 ತೊಲಿ ಮಾಡಿಸಿದ್ರು ಜಗನ್ಮಿಲ್ಲ. ಇನ್ನೂ ಅಳವಾರ ಅನ್ನಿಸ್ತವೆ, ಇನ್ನೊಂಚೂರು ಆಗ್ಬೇಕಾಗಿತ್ತು. ದೊಡ್ಡ ನೆಕ್ಲೆಸ್ ಹಾಕೊಂತೀರಿ, ಗುತ್ತಿಗೆ ಥರ ಬಂದಿರ್ತಾವ, ಆದರೂ ನಮ್ಗೆ ಒಜ್ಜೆ ಅನ್ಸಂಗಿಲ್ಲ, ಏನು ಅನ್ಸಂಗಿಲ್ಲ. ಆದರೆ ನೀವೆಲ್ಲರೂ ಕಾಣದೇ ಇರುವ ಸರಕ್ಕೆ ಒಜ್ಜಾಗಂಗಿಲ್ಲ. ಈಗೆಲ್ಲರೂ ಒಂದು ಕಾಣದೇ ಇರೋ ಸರ ಹಾಕೊಂಡು ಕುಂತೀರಿ, ಅದು ನನಗೆ ಕಾಣಿಸಕತ್ತೈತಿ, ನನಗೆ ಒಜ್ಜಾಗತ್ತೆ. ಯಾವುದ್ರಿಂದ ದಾಸರ ಇವೆಲ್ಲ ಸರ ಚಲೋ ಅನ್ನಿಸ್ತಾವ. ನಾ ಇನ್ನೊಂದು 5 ನಿಮಿಷ ಮಾತಾಡಿಲ್ಲ ಅಂದ್ರೆ ನಾನಾ ಚಲೋ ಅನ್ಸಂಗಿಲ್ಲ. ಬ್ಯಾಸರ, ಬದುಕು ಬೇಸರ ಆಗದೇ ಇರುವ ಥರ ಶಿಕ್ಷಣ ಸಂಸ್ಕಾರ ಎರಡನ್ನು ಕಲಿಸ್ಬೇಕು. ಹಿರಿಯರು ಹೇಳಿದ್ದೇನೋ, ನಮ್ಮ ಮಾತುಗಳ ಮುಖಾಂತರ ಮಕ್ಕಳನ್ನು ಹೊಗಳೋದಲ್ಲ, ಮಕ್ಕಳ ಸಾಧನೆ ನಿಮಗೆ ಮಾತಾಡಿಸುವಂಗೆ ನೀವು ಮಕ್ಕಳನ್ನ ಬೆಳೆಸಬೇಕು. ನಮ್ಮ ಮಗ ಹಂಗದಲ್ರಿ, ನಮ್ಮ ಮಗ ಹಿಂಗದ, ನೀವು ಮಾತಾಡಕ್ ಹೋಗೋಣ. ನಿನ್ನ ಮಗ ಹಂಗಿತ್ತಂದ್ರೆ ಸಮಾಜನ ಮಾತಾಡ್ತಾರೆ. ನಿನ್ನ ಮಗ ಹೆಂಗಿರ್ಬೇಕಂತ ಬೆಳೆಸೋದಕ್ಕೆ ನನಗೆ ಕೆಲಸ. ನನ್ನ ಮಗ ಅಲ್ಲಿ ಓದ್ತಾನ್ರಿ, ಕ್ಲಾಸಿಗೆ ಯಾಕೆ ಬಂದನ್ರಿ, ಅದು ಬೇಡ, ನೀವ್ಯಾಕೆ ಕೆಳಗೆ ಹೋಗ್ತೀರಿ. ಅವ ನಿಜವಾಗ್ಲೂ ಸಾಧನೆ ಮಾಡಿದರೆ ಸಮಾಜನೇ ಮಾತಾಡುತ್ತದೆ. ಅಂತಹ ಮಕ್ಕಳಿಗೆ ನೀವು ಸಾಧನೆ ಮಾಡುವ ರೀತಿಯಲ್ಲಿ ಕೊಡ್ರಿ. ಮೊದಲು ಎಲ್ಲಿ ಸರಿಯಾಗಬೇಕಂದ್ರೆ ಮನೆ ಸರಿಯಾಗಬೇಕು, ಆಮೇಲೆ ಸಮಾಜ ತಾನೇ ಸರಿಯಾಗ್ತದೆ. ಮೊದಲಿರುವಂಥ ಸಂಸ್ಕಾರ ನಿಮ್ಮ ಮನೆಗಳಿಗೆ, ನಿಮ್ಮ ಮನಸ್ಸುಗಳಿಗೆ, ನಂತರ ನಿಮ್ಮ ಮಕ್ಕಳಿಗೆ ನೀವು ಪೂರೈಸೋದಾದರೆ ಅಲ್ಲಿ ನಿಜವಾಗಿರುವಂಥ ಶಿಕ್ಷಣ ಮತ್ತು ಜ್ಞಾನ ಎಲ್ಲವೂ ಬೆಳಗಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಒಂದು ಜ್ಞಾನದ ದೀಪವನ್ನು ಇವತ್ತು ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆ ಈ ಭಾಗದೊಳಗೆ ಬೆಳಗಿಸಲಿಕ್ಕೆ ನಿರಂತರ ಪ್ರಯತ್ನದ ಹಾದಿಯಲ್ಲಿದೆ. ಅದರ ವೇದಿಕೆ ಮೇಲೆ ಎಲ್ಲರೂ ಕೂಡ ಕೂಡ್ಲಿಗಿ ಮಠ ದಂಪತಿಗಳನ್ನು, ಅವರ ಟ್ರಸ್ಟಿಗಳನ್ನು, ಅವರ ಕೆಲಸ ಕಾರ್ಯಗಳನ್ನು ಹೊಗಳಿದ್ದಾರೆ. ಇದು ಹೊಗಳಿಕೆ ಅಂತಲ್ಲ, ಮನಸ್ಸಿಗೆ ಆದಿರುವಂಥ ಅನಿಸಿಕೆ. ಆ ಅನಿಸಿಕೆ ನಮ್ದಲ್ಲ. ಇಷ್ಟು ಜನ ಬಂದಿರೋದ್ಮೇಲೆ ನಮ್ಮ ಕರದರ ಬಂದೀವಿ, ನಾವು ಹೊಗಳ್ತೀವಿ. ನೀವು ಯಾಕೆ ಬಿದ್ದೀರಿ ಅಲ್ವಾ? ಏನೋ ಒಂದು ಇದೆ ಅಂತ ನಮ್ಮ ಸಂಸ್ಥೆ ಹೇಳಿದ್ರೆ ನೀವು ಅಡ್ಮಿಷನ್ ಮಾಡಿದ್ವಿ. ಆ ನಿಟ್ಟಿನೊಳಗಡೆ ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೀಲಿ, ಇನ್ನಷ್ಟು ಮಗದಷ್ಟು ಇಲ್ಲಿ ಒಳ್ಳೆಯ ಶಿಕ್ಷಣದ ಈ ನಾಡಿನೊಳಗೆ ಪಸರಿಸುವಲ್ಲಿ ನಮ್ಮ ಸಂಸ್ಥೆಯ ಕೈವಾಡ ಶ್ರಮ ಜಾಸ್ತಿ ಇರಲಿ. ಅದಕ್ಕೆ ಭಗವಂತನ ಆಶೀರ್ವಾದ ಇರಲಿ ಅಂತ ಈಗ ವೇದಿಕೆ ಮುಖಾಂತರ ನಾವು ಕೂಡ ಹರಿಸುವಂಥವರಾಗ್ತೀವಿ. ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹರಿಸಿ ಈಗ ನಾನು ಮಾತಾಡ್ತೀನಿ. ಸಾಧನೆಗಳನ್ನು ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆ ಈ ಭಾಗದಾಗಲೂ ಸಹ ಮಾಡಬೇಕಂತ ಹೇಳಿ ಮನದಿಚ್ಛೆಯನ್ನು ಹೊಂದಿದಾಗ ಅದಕ್ಕೆ ಮಾರ್ಗದರ್ಶನ ಮತ್ತು ನಾವು ತಪ್ಪಿದಲ್ಲಿ ತಿದ್ದಿ ಹೇಳುವಂತಹ ಒಬ್ಬ ಹಿರಿಯ ಶ್ರೀಗಳ ನಮಗ ಆಶೀರ್ವಾದ ಬೇಕಾಗಿತ್ತು. ಅದಕ್ಕೆ ನಮಗೆ ಅತ್ಯಂತ ಶ್ರೇಷ್ಠವಾಗಿರುವಂತವರು ನಮ್ಮ ಚನ್ನಬಸವ ದೇವರು. ಬಹಳಷ್ಟು ಸಾರಿ ನೀವು ನಮ್ಮ ಆಲ್ಮಟ್ಟಿ ಅಜ್ಜಾರ ಇದಕ್ಕೆ ಶ್ರೇಷ್ಠರು ಅಂತ ಹೇಳ್ಕೊಂಡಾಗ ಅವರು ನಮ್ಗೆ ಸಿಕ್ಕರು ಸಹ ನಮಗೆ ಹಲವಾರು ಬಾರಿ ಮಾರ್ಗದರ್ಶನ ಮಾಡಿದಂತೆಲ್ಲ ಅಳವಡಿಸುವಂತಹ ಪ್ರಯತ್ನವೂ ಸಹ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನೋರ್ವ ಶ್ರೀಗಳು ಈ ಕಾರ್ಯಕ್ರಮ ಹಾಗೂ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯ ಆಶೀರ್ವಾದಕರು ಹಾಗೂ ಫೌಂಡರ್, ಅದು ನಮಗೆ ತಪ್ಪಿಲ್ಲ. ಚನ್ನಬಸವ ದೇವರು ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯ ಪ್ರತಿ ಬೆಳವಣಿಗೆಗಳಲ್ಲೂ ತಿದ್ದಿ ತೀಡಿ ನಮ್ಮನ್ನು ಬೆಳೆಸುವಂತಹ ಇನ್ನೋರ್ವ ಶ್ರೀಗಳು. ಅವರ ಆಶೀರ್ವಚನದ ಮೂಲಕ ನಮ್ಮೆಲ್ಲರಿಗೂ ಪ್ರತಿ ಬಾರಿ ಅವರು ಹೇಳುವಂತಹ ಮಾತುಗಳು ಅತ್ಯಂತ ಅಪ್ಯಾಯಮಾನಾಗಿರ್ತಾವೆ. ನಮ್ಮೆಲ್ಲರಿಗೂ ಪಾಲಕರು ಅವನ್ನೆಲ್ಲ ಕೇಳಿ ಅವನು ಅಳವಡಿಸಿ ತಮ್ಮ ಮಕ್ಕಳ ಭವಿಷ್ಯ ಬದಲಾವಣೆಗಾಗಿ ತಾವೆಲ್ಲರೂ ಪ್ರಯತ್ನಿಸಬೇಕಂತ ಹೇಳ್ತಾ, ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆ 2009ರಿಂದ ಪ್ರಾರಂಭವಾಗಿ 2026ನೇ ಈ ವಸಂತದಲ್ಲಿ ಹಲವಾರು ಮಕ್ಕಳನ್ನ ಪ್ರಥಮ ಬ್ಯಾಚ್, ದ್ವಿತೀಯ ಬ್ಯಾಚ್, ತೃತೀಯ ಬ್ಯಾಚಿನ ಮಕ್ಕಳು ಈಗಾಗಲೇ MBBS, MD, ಇಂಜಿನಿಯರಿಂಗು, IIT, ಕೃಷಿ ಪದವಿ, ವೆಟರ್ನರಿ ಪದವಿ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಶೈಕ್ಷಣಿಕ ಅಧ್ಯಯನಗಳನ್ನು ಮುಗಿಸಿ ಶಿಕ್ಷಣ ಸಂಸ್ಥೆಗೆ ಭೇಟಿ ನೀಡಿದಾಗ ಅವರೆಲ್ಲ ಶೋಭಾ ಮೇಡಮ್ ಅವರ ಶಿಷ್ಯರಾಗಿರ್ತಾರ. ಬಂದು ಅವರು ಕೊಡುವಂತ ಗೌರವ ಮತ್ತು ಅವರು ನಾನಿವತ್ತಿ ಏನಾದ್ರೂ
ಈ ಅಚೀವ್ಮೆಂಟ್ ಮಾಡಿದೆ ಅಂತಂದ್ರೆ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯಲ್ಲಿ ಶಿಸ್ತಿನಿಂದ ಕಲಿಸಿ ಸಮಯ ಪ್ರಜ್ಞೆ ಕಲಿಸಿದ್ದ ಕಾರಣ ಆಯ್ತು ನಾವು ಇಲ್ಲಿವರೆಗೂ ಹೋಗಿದ್ವಿ ಅಂತ ಹೇಳಿ ಅವ್ರು ಹೇಳಿದಾಗ ಒಂದು ನಮ್ಮ ಮನಸ್ಸಿನಲ್ಲಿ ಎಲ್ಲೋ ಧನ್ಯತೆಯ ಭಾವ ಹೊರಹೊಮ್ಮುತ್ತ. ಕಾರಣ ಇಷ್ಟೇ, ನಾವು ಏನು ಶ್ರಮ ವಹಿಸಿದ್ವಿ ಅನ್ನೋದಲ್ಲ, ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಪ್ರತಿ ಶಿಕ್ಷಕರಿಗೂ ಮಕ್ಕಳು ಬಂದು ಮಾತಾಡಿಸಿದಾಗ ಅವರು ಅವರ ಮನೆಯ ಆಸ್ತಿ ಆಗ್ತಾರ, ಅವರಿಗೆ ಬರುವಂತ ಸ್ಯಾಲರಿಯನ್ನು ಅವ್ರ ಮನೆಗೆ ಕೊಡ್ತಾರ, ಶಿಕ್ಷಣ ಸಂಸ್ಥೆ ಕೊಡಂಗಿಲ್ಲ. ಆದ್ರೆ ಶಿಕ್ಷಕರು ಕೊಡುವಂತಹ ಬರೆಯುವಂತಹ ಏನು ಆನಂದ ಐತಿಯಲ್ಲ, ಅದು ನಿಜಕ್ಕೂ ಯಾರು ತೂಕಕ್ಕೆ ಸಮನಾಗಿ ಇರುವುದಿಲ್ಲ. ಶಿಕ್ಷಕರು ಬಯಸುವುದಿಷ್ಟೇ, ನಾನು ಕಲಿಸಿದ ವಿದ್ಯಾರ್ಥಿ ಅತ್ಯಂತ ಶ್ರೇಷ್ಠವಾಗಿ ಈ ಸಮಾಜದಲ್ಲಿ ಬೆಳಿಬೇಕು, ಉನ್ನತ ಸ್ಥಾನಗಳನ್ನು ಅಲಂಕರಿಸಬೇಕು ಅಂತ ಇಷ್ಟಪಡ್ತಿರ್ತಾರ. ಆದ್ರೆ ಅವ್ರು ಮಾತ್ರ ಅಲ್ಲೇ ಇರ್ತಾರ, ಅವ್ರು ಕಲಿಸಿದ ಮಕ್ಕಳು, ಅವ್ರು ಕಲಿಸಿಕೊಟ್ಟ ಮಕ್ಕಳು ಅತ್ಯುನ್ನತ ಸ್ಥಾನದಲ್ಲಿ ಇರ್ತಾರ. ಅದಕ್ಕೋಸ್ಕರವಾಗಿ ಆ ಮಾದರಿಯ ಆ ಪಂಕ್ತಿಯಲ್ಲಿ ನಿಮ್ಮ ಮಕ್ಕಳು ಸಹ ಇವತ್ತೇನು ಪ್ಲೇ ಹೋಮ್ ಇಂದ 10th ವರೆಗೂ ಇದ್ದಾರ, ಅವರು ಸಹ ಆ ಹಾದಿಯಲ್ಲಿ ನಡಿಬೇಕನ್ನೋದ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯ ಒಂದು ಪಾಠ ಆಗಿದೆ ಅಂತ ತಮ್ಮೆಲ್ಲರಿಗೂ ತಿಳಿಸ್ತಾ, ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯಲ್ಲಿ ಕೇವಲ CBSE ಶಾಲೆಗೆ ಮಾತ್ರ ನಾವು ಸೀಮಿತನಾಗದೆ ಪ್ರೊಫೆಷನಲ್ ಕೋರ್ಸ್ಗಳನ್ನು ಪ್ರಾರಂಭಿಸಬೇಕು ಅನ್ನುವಂತ ಮಹದಾಸೆಯಿಂದ ಮಕ್ಕಳಿಗೆ ಮತ್ತು ಪಾಲಕರಿಗೆ ಯಾವ ರೀತಿಯಾಗಿ ಇವತ್ತು ಶಿಕ್ಷಣ ಬೇಕಾಗಿದೆ ಅನ್ನುವಂತಹದನ್ನ ಅರಿತು ಪ್ರೊಫೆಷನಲ್ ಕೋರ್ಸ್ಗಳನ್ನು ಸಹ ಆಫ್ಟರ್ 10th ಪ್ರೊಫೆಷನಲ್ ಕೋರ್ಸ್ಗಳನ್ನು ಸಹ ಪ್ರಾರಂಭಿಸಿದಾಗ ಅದನ್ನು ಮುಗಿಸಿ ಬಂದಿರುವಂತಹ ಮಕ್ಕಳು ಎಲ್ಲಾ ಕಡೆ ಅಪಾಯಿಂಟ್ಮೆಂಟ್ ಆಗಿ ಪ್ಯಾರಾಮೆಡಿಕಲ್ ಅಂತ ಕೋರ್ಸ್ ಮಾಡಿ ಇಷ್ಟು ಲ್ಯಾಬೋರೇಟರೀಸ್ ಗಳನ್ನು ನಮ್ಮ ಹುಡುಗರಿಗಾಗಲೇ ಪ್ರಾರಂಭ ಮಾಡಿದರೆ ಪೆಥಾಲಜಿಕಲ್ ಲ್ಯಾಬೋರೇಟರೀಸ್ ಅಂದ್ರೆ ಅದಕ್ಕೆ ಉದ್ಘಾಟನೆಗಾಗಿ ನನ್ನ ಕರೆದಾಗ ಹೃದಯ ತುಂಬಿ ಬರುತ್ತೆ. ನನ್ನ ಮಕ್ಕಳು ಇವತ್ತು ಈ ಎಲ್ಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ಅಂತ. ಯಾವುದೇ ಒಂದು ಹಾಸ್ಪಿಟಲ್ ಹೋದ್ರು ಇವತ್ತಿನ ನಮ್ಮ ನರ್ಸಿಂಗು ಪ್ಯಾರಾಮೆಡಿಕಲ್ ಹುಡುಗರು ಪ್ರತಿ ಹಾಸ್ಪಿಟಲ್ ಸುಮಾರು 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲಾ ಹಾಸ್ಪಿಟಲ್ಗಳಲ್ಲಿ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಫಾರ್ಮಸಿ ಫೀಲ್ಡಿನಲ್ಲಿ ಇವತ್ತು ಯೂನಿವರ್ಸಿಟಿಗೆ ರ್ಯಾಂಕ್ ಬರುವ ಆಸೆ ಏನಿಟ್ಟುಕೊಂಡಿವಿ. 1 to 3rd ಒಳಗ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯ ಫಾರ್ಮಸಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಥಮ ಬ್ಯಾಚ್ ಹೊರಗೆ ಬರುವಂತಹ ವಿದ್ಯಾರ್ಥಿಗಳಲ್ಲಿ ರ್ಯಾಂಕ್ ಬರುವಂತಹ ಆಸೆ ಏನಿಟ್ಟುಕೊಂಡಿದ್ದೀವಿ. ವಿಶ್ವವಿದ್ಯಾನಿಲಯ ಈ ರಿಸಲ್ಟ್ ಅನೌನ್ಸ್ ಮಾಡಿದಾಗ